ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಒಕ್ಕೂಟದ ಸಂಸತ್ ಸದಸ್ಯರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದವಿ ಸ್ವರಾಜ್ಯ ಸ್ಥಾಪಕರಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರವರ 450ನೇ ಜಯಂತ್ಯುತ್ಸವವನ್ನು ಇಡೀ ದೇಶದಾದ್ಯಂತ ಅಭೂತಪೂರ್ವವಾಗಿ ಆಚರಣೆ ಮಾಡುವಂಥ ಒಂದು ಸಂಕಲ್ಪವನ್ನು ನಮ್ಮ ಸಂಸದರ ಮುಂದೆ ಎದುರುಗಡೆ ಪ್ರಸ್ತಾಪ ಮಾಡಿದರು. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ನಾನು ಒಬ್ಬ ಕರ್ನಾಟಕದ ಸಂಸದನಾಗಿ ನಾನು ಯೋಚನೆ ಮಾಡ್ತೇನೆ, ಸುಮಾರು 1824ರಲ್ಲಿ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲ ಸ್ವಾತಂತ್ರ್ಯದ ಕಹಳೆಯನ್ನು ಊದಿದಂಥ ವೀರ ಮಹಿಳೆ ರಾಣಿ ಚೆನ್ನಮ್ಮ. ಹೀಗಾಗಿ 2024ರಲ್ಲಿ ಸುಮಾರು 200 ವರ್ಷಗಳಾಗ್ತಾ ಇದೆ. ಮೊದಲನೇ ಬಾರಿಗೆ ತ್ಯಾಕರೆಯ ರುಂಡವನ್ನು ಚೆಂಡಾಡಿದಂಥ ವೀರ ಮಹಿಳೆಯ ವೀರಗಾಥೆಯನ್ನು ಇವತ್ತಿನ ನಾಡಿನ ಜನರಿಗೆ ತಿಳಿಸಬೇಕಾಗಿದೆ. ಹೀಗಾಗಿ ಕರ್ನಾಟಕದಲ್ಲೂ ಕೂಡ 200ನೇ ವರ್ಷದ ಜಯಂತ್ಯೋತ್ಸವವನ್ನು ವಿಜಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದೇನೆ. ಅದರ ಜೊತೆಗೆ ನಾನು ಅವ್ರಿಗೆ ವಿನಂತಿಯನ್ನು ಮಾಡಿದ್ದೇನೆ, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಈ 200 ವರ್ಷಗಳ ಸವಿನೆನಪಿನ ಹಿನ್ನೆಲೆಯಲ್ಲಿ, ವಿಜಯೋತ್ಸವದ ಸವಿನೆನಪಿನ ಹಿನ್ನೆಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಬೇಕು. ಮತ್ತು ಯಾವ ರೀತಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಎದುರುಗಡೆ ನಾಡಪ್ರಭು ಕೆಂಪೇಗೌಡರ ಒಂದು ದೊಡ್ಡ ಭವ್ಯವಾದ ಮೂರ್ತಿಯನ್ನು ಏನು ಅಲ್ಲಿ ಅನಾವರಣ ಮಾಡಿದಿರಿ, ಅದೇ ರೀತಿ ಕೂಡ ಬೆಳಗಾವಿ ವಿಮಾನ ನಿಲ್ದಾಣ ಎದುರುಗಡೆ ಒಂದು ಭವ್ಯವಾದ ಮೂರ್ತಿಯ ಅನಾವರಣ ಕೂಡ ಆಗಬೇಕನ್ನುವಂಥದ್ದು ಜಿಲ್ಲೆಯ ಜನರ ಆಗ್ರಹವಾಗಿದೆ. ಹೀಗಾಗಿ ನಾನು ಮಾನ್ಯ ಪ್ರಧಾನಮಂತ್ರಿಗಳನ್ನು ಒಂದು ಪತ್ರದ ಮುಖಾಂತರ ವಿನಂತಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ಅದು ಪೂರಕವಾಗಿ ಆಗ್ತದೆ ಅಂತೇಳಿ ನಾನು ನಂಬಿದ್ದೇನೆ. ನಮಸ್ಕಾರ. ನಾನು ಈಗಾಗಲೇ ಪತ್ರವನ್ನು ಕಳಿಸಿದ್ದೇನೆ ಮತ್ತು ವೈಯಕ್ತಿಕವಾಗಿ ಕೂಡ ಭೇಟಿಯಾಗಿ ಅವರಿಗೆ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ.